ಟ್ಯಾಕ್ಸಿ ಚಾಲಕರು ಪ್ರವಾಸಿಗರಿಂದ ಹಣ ವಸೂಲಿ ಮಾಡ್ತಾರೆಂಬ ಜೀಪು ಮಾಲೀಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಉನ್ನಿಕೃಷ್ಣ ಅವರ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿರುವ ಮಡಿಕೇರಿ ಪ್ರವಾಸಿ ವಾಹನ ಮಾಲೀಕ ಚಾಲಕರ ಸಂಘ ಕೂಡಲೇ ಕ್ಷಮೆಯಾಚನೆಗೆ ಒತ್ತಾಯಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರವಾಸಿ ವಾಹನ ಮಾಲೀಕ ಚಾಲಕರ ಸಂಘದ ಅಧ್ಯಕ್ಷ ತೆಕ್ಕಡ ಸಂತೋಷ್ ಕಾರ್ಯಪ್ಪ, ಹೋಟೆಲ್ ಅಥವಾ ಹೋಂಸ್ಟೇಗಳಿಗೆ ಪ್ರವಾಸಿಗರನ್ನು ಕರೆದುಕೊಂಡು ಬರುವ ಟ್ಯಾಕ್ಸಿ ಚಾಲಕರು ಅವರಿಂದ ಕಮಿಷನ್ ಪಡೆದುಕೊಳ್ತಾರೆಂಬ ಆರೋಪ ಸರಿಯಲ್ಲ. ಮಾಂದಲಪಟ್ಟಿ ಜೀಪು ಚಾಲಕರು ಅಧಿಕ ಹಣ ವಸೂಲಿ, ಅತಿ ವೇಗದ ಚಾಲನೆ, ಪ್ರವಾಸಿಗರ ಮೇಲೆ ಹಲ್ಲೆ ಮಾಡುವಾಗ ಅಧ್ಯಕ್ಷರು ಎಲ್ಲಿದ್ದರು ಎಂದು ಪ್ರಶ್ನಿಸಿದ ಅವರು, ಟ್ಯಾಕ್ಸಿ ಚಾಲಕರ ಬಗ್ಗೆ ಇಲ್ಲಸಲ್ಲದ ಹೇಳಿಕೆ ನೀಡಿರುವುದಕ್ಕಾಗಿ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಒಂದು ನಮ್ಮ ಪ್ರವಾಸಿ ನಮ್ಮ ಈ ಟ್ಯಾಕ್ಸಿಯವರಿಗೆ ಒಂದು ಪ್ರಶ್ನೆಗಳನ್ನು ಹಾಕ್ತಾರೆ. ಏನಂದರೆ, ಈಗ ನೀವು ಮಾಂದಲಪಟ್ಟಿ ಬರುವಂಥ ಜೀಪ್ಗಳಿಗೆ ಹೋಗುವಂಥ ಜೀಪ್ಗಳಿಗೆ ಟ್ಯಾಕ್ಸಿ ಚಾಲಕರು ಕಮಿಷನ್ ಕೊಟ್ಟು ಬಾಡಿಗೆ ಕಳಿಸ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ನಾವು ನಮ್ಮ ಒಂದು ಪ್ರತಿಕ್ರಿಯೆಯನ್ನು ನಾವು ಅವರಿಗೆ ಹೇಳಲು ಬಯಸ್ತಾ ಇದ್ದೇವೆ. ಏನಂದರೆ, ಈಗ ಇನ್ನೊಂದು ವಿಚಾರ, ಹಾಗೆ ಅವರು ಇನ್ನೊಂದು ಪ್ರಶ್ನೆ ಮಾಡಿದರು. ನೀವು ರೂಮ್ ಈಗ ಇಲ್ಲಿ ಲಾಡ್ಜ್ ರೂಮ್ಸ್ಗಳಿಗೆ ಎಲ್ಲ ಕಳಿಸೋದಿಲ್ಲ, ಅಲ್ಲಿಗೆ ನೀವು ಟ್ಯಾಕ್ಸಿ ಚಾಲಕರು ಬಂದು ಕಮಿಷನಿಗೋಸ್ಕರ ಅವರು ರೂಮಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿಯನ್ನು ಹೇಳಿದರು. ಅದಕ್ಕೆ ನಮ್ಮದು ಒಂದು ನಮ್ಮ ಟ್ಯಾಕ್ಸಿ ಅವರಿಂದ ಒಂದು ಮಾಹಿತಿ ನಾವು ಅವರಿಗೆ ತಿಳಿಸೋದೇನೆಂದರೆ, ಇದೇ ಮಾಂದಲಪಟ್ಟಿಯಲ್ಲಿ ಅವರು ಜೀಪ್ ವಸೂಲಾತಿ, ಅಧಿಕ ಹಣ ವಸೂಲಾತಿ ಮಾಡ್ತಾ ಇದ್ರು, ರ್ಯಾಶ್ ಡ್ರೈವಿಂಗು ಮಾಡ್ತಾ ಇದ್ರು, ಹಾಗೆ ಪ್ರವಾಸಿಗರಿಗೆ ಹಲ್ಲೆನೂ ನಡೆದಿದೆ. ಇದು ಪೊಲೀಸ್ ಸ್ಟೇಷನಲ್ಲಿ ಆಗಿರುವಂಥ ಕಂಪ್ಲೇಂಟ್ಗಳು ಇದೆ. ಹಾಗೆ ಬಿಳಿ ಫಲಕದ ಜೀಪಿಗೆ ಹಳದಿ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ಅದನ್ನು ಓಡಿಸ್ತಾ ಇದ್ರು. ಅದು ನಮ್ಮ ಸ್ಟೇಷನಲ್ಲಿ ಪುರಾವೆಗಳಿದೆ. ಆಗ ಇವರ ಇದೇಲಿ ಹೋಗಿತ್ತು. ನಮಗೂ ನಮ್ಮ ಸಂಘದ ಜೀಪ್ ಚಾಲಕರ ಮೇಲೆ ಯಾವುದೇ ರೀತಿಯ ದೇಶ ಯಾವುದೇ ನಾವು ಮಾಡಿಲ್ಲ. ಅವರು ನಾವು ಬಂಧು ಸಹೋದರರೇ. ಜೀಪ್ ಅಧ್ಯಕ್ಷರು ನಮ್ಮ ಕೊಡಗಿನ ಟ್ಯಾಕ್ಸಿ ಚಾಲಕರ ಬಗ್ಗೆ ವಿನಾಕಾರಣ ಅಪರಾಧ ಮಾಡಿರುತ್ತಾರೆ. ನಮ್ಮ ಸಂಘದ ಹಾಗೂ ಈ ಕೊಡಗಿನ ಟ್ಯಾಕ್ಸಿ ಮಾಲೀಕರು ಹಾಗೂ ಚಾಲಕರೊಂದಿಗೆ ಮಡಿಕೇರಿ ಹಾಗೂ ಜಿಲ್ಲಾಧ್ಯಕ್ಷ ಆಗಿರುವ ಇವರು ಉನ್ನಿಕೃಷ್ಣನವರು ಈ ಥರ ಎಲ್ಲ ಮಾಹಿತಿ ನೀಡಿದ್ದಾರೆ. ಅವರು ನಮ್ಮನ್ನ ಕ್ಷಮೆಯಾಚಿಸಬೇಕು. ಈ ಥರ ಎಲ್ಲ ತಪ್ಪುಗಳನ್ನು ನೀಡಿರ್ತಾರೆ, ತಪ್ಪು ಮಾಹಿತಿಗಳನ್ನು ನೀಡಿರ್ತಾರೆ. ಸಂಘದ ಸದಸ್ಯ ಗಣೇಶ್ ಮಾತನಾಡಿ, ಟ್ಯಾಕ್ಸಿ ವಿರುದ್ಧ ಮಾತನಾಡುವ ಆಟೋ ಮಾಲೀಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷರು ಸಾರ್ವಜನಿಕ ವಲಯದಲ್ಲಿ ಆಟೋ ಚಾಲಕರ ಮೇಲಿರುವ ದೂರುಗಳನ್ನು ತಿಳಿದುಕೊಳ್ಳಲಿ ಎಂದರು. ಕೆಲವು ಆಟೋ ಚಾಲಕರು ರಾತ್ರಿ ವೇಳೆ ಬಾಡಿಗೆ ಮಾಡುವಾಗ ಪೊಲೀಸ್ ಠಾಣೆಯಲ್ಲಿ ಸಹಿ ಹಾಕದೆ ಮದ್ಯಪಾನ ಮಾಡಿ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾರೆಂದು ಆರೋಪಿಸಿದ ಅವರು, ಇದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದಿಲ್ವಾ ಎಂದು ಪ್ರಶ್ನಿಸಿದರು. ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಸಹಿ ಹಾಕಿ ಮಾಡಬೇಕೆಂದು ಸ್ಟೇಷನಲ್ಲಿ ನಿಯಮ ಇರುತ್ತದೆ. ಆದರೆ ಕೆಲವೊಂದು ಆಟೋ ಚಾಲಕರು ಸಹಿ ಹಾಕದೆ ಮದ್ಯಪಾನ ಮಾಡಿ ಹಾಗೂ ಇತರ ಕಾನೂನು ನಿಯಮ ಬಾಹ್ಯ ಚಟುವಟಿಕೆಗಳನ್ನು ಮಾಡುತ್ತಾರೆ ಎಂದು ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬರಲಿದೆ. ಒಂದು ಕ್ವಶನ್. ಇನ್ನೊಂದು, ಬ್ಯಾಟರಿ ಚಾಲಿತ ಆಟೋಗಳಿಗೆ ರಾಜ್ಯ ಪರವಾನಗಿ ನೀಡಿರುತ್ತದೆ ಎಂದು ಕೆಲವೊಂದು ಆಟೋ ಚಾಲಕರು ತಿಳಿಸಿರುತ್ತಾರೆ. ಆದರೆ ನಾವು RTO ಅಧೀಕ್ಷಕರನ್ನು ಕೇಳಿದರೆ ಅವರಿಗೆ ನಗರ ಪರವಾನಗಿ ಮಾತ್ರ ಇರುತ್ತದೆ ಎಂದು ತಿಳಿಸಿರುತ್ತಾರೆ. ಆದರೆ ಈ ಬ್ಯಾಟರಿ ಆಟೋ ಅಷ್ಟೇ ಮತ್ತು ಹಳದಿ ಬೋರ್ಡಿನ ಆಟೋಗಳು ಸಹಿತ ಇವಾಗ ಪರಿಸ್ಥಿತಿಯಲ್ಲಿ ಎಲ್ಲ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದಾರೆ. ಯಾವುದೆಲ್ಲ ಅಂದರೆ ಕುಶಾಲನಗರ ಹೋಗ್ತಾರೆ ಸೈಟ್ ಸೀಯಿಂಗ್ಗೆ, ಲೋಕಲ್ ಮಡಿಕೇರಿ ಲೋಕಲ್ ಸೈಟ್ ಸೀಯಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಪ್ರಶ್ನೆ ಒಂದೇ, ಅವರಿಗೆ ಪರವಾನಗಿ ಇರೋದು ಟಿಕೆಟ್ ಡ್ರಾಪ್ ಮಾಡಲಿಕ್ಕೆ ಮಾತ್ರ. ಈ ಲೋಕಲ್ ಸೈಟ್ ಸೀಯಿಂಗ್ ಪ್ರವಾಸಿಗರನ್ನು ಕರ್ಕೊಂಡು ಹೋಗಿ ಸೈಟ್ ಸೀಯಿಂಗ್ ಮಾಡುವಂಥ ಪರವಾನಗಿ ಇದೆಯಾ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆ್ಯಕ್ಚುಲಿ. ಅದೊಂದು. ಮತ್ತು ಇದರಿಂದ ನಮಗೂ ಹೊಡೆತ ಬಿಟ್ಟಿದೆ. ಈಗ ನಾವು ಸುಮಾರು 1930ರಿಂದಲೂ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ದಾರೆ. ನಮ್ಮ ಹಿರಿಯರು ಇದ್ದರು, ಅವ್ರನ್ನ ನಾವು ಅಲ್ಲೇ ನಿಲ್ಲಿಸಿ ಬಾಡಿಗೆ ಮಾಡ್ತಾ ಇದ್ವಿ. ಬಟ್ ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ, ಸೈಟ್ ಸೀಯಿಂಗ್ ಮಾಡೋದ್ರಿಂದ ನಮಗೂ ಹೊಡೆತ ಬಿದ್ದಿದೆ. ಲೋಕಲ್ ಸೈಟ್ ಸೀಯಿಂಗ್ ಆಗ್ತಾಯಿಲ್ಲ. ನಾವು 1500 ಹೇಳಿದ್ರೆ ಲೋಕಲ್ ಸೈಟ್ ಸೀಯಿಂಗ್ಗೆ 4 hours 5 hours ಅಂತ ಅವ್ರು ಬಂದು 1200 ರೂಪಾಯಿ ಕರ್ಕೊಂಡು ಹೋಗ್ತಾರೆ. ಅದು ಇನ್ನೂ ಒಂದು ಅವ್ರದ್ದೊಂದು ಕೋಡ್ ಓಡಿದೆ, ಅದು ಮೇನ್ ಹೇಳ್ಬಿಡ್ತೀವಿ. ತೋಟ ಅಂತಂದರೆ ಕಾಫಿ ಪ್ಲಾಂಟೇಶನ್ ಅಂತ. ಈಗ ಬಾಡಿಗೆ ಏನಾದರೂ ಮಾತಾಡಿದ್ರೆ ತೋಟ ಇದೆ ಅಂತ, ಯಾಕಂದರೆ ಅಲ್ಲಿ ತೋಟ ಇದೆ. 1200 ಇರುವ ಬಾಡಿಗೆನ 800 ಹೋಗ್ಲಿಕ್ಕೆ ರೇಟ್ ಇದ್ದಾರೆ. ಇನ್ನೂ ಒಂದು ಆಟೋದಲ್ಲಿ ಕೆಪಾಸಿಟಿ
ಇರೋದು 3 ಜನರಿಗೆ. ಆಟೋದಲ್ಲಿ ಹೋಗ್ತಾ ಇರುವಾಗ ಪ್ರವಾಸಿಗರನ್ನ ಕರ್ಕೊಂಡು ಹೋಗ್ತಾ ಇರೋದು 5, 6, 7 ಜನರನ್ನ ಕರ್ಕೊಂಡು ಹೋಗ್ತಾರೆ. ನಿಮಗೆ ಕರೆಕ್ಟ್ ಪ್ರೂಫ್ ಬೇಕಂತಂದರೆ ನಾವು ಪ್ರೂಫ್ ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಒಂದು ಕಾಫಿ ಪ್ಲಾಂಟೇಷನ್, ನಮ್ಮ ಇಲ್ಲಿ ಎಲ್ಲ ಕಾಫಿ ಪ್ಲಾಂಟೇಷನ್ ಹೋಗಿ ನಿಂತ್ಕೊಂಡ್ರೆ ಸಾಕು, ಒಂದು 1 ಅವರ್ ನಿಂತರೆ ಸಾಕು. ಒಂದೊಂದು ಆಟೋದಲ್ಲಿ 4 ಜನರು, 5 ಜನರು, 6 ಜನರು ಬರ್ತಾರೆ. ಏನು ರೀಸನ್ ಅಂದರೆ ಅಲ್ಲಿ ಕಮಿಷನ್ ಕೊಡ್ತಾರೆ. ಕಮಿಷನ್ ದಂಧೆ ನಡೀತಾ ಇದೆ. ಮೊದಲು ಅದನ್ನು ನಿಲ್ಲಿಸಿದ್ರೆ ಎಲ್ಲ ಸರಿಯಾಗುತ್ತೆ. ಸಂಘದ ಖಜಾಂಚಿ ಶಬೀರ್ ಶೇಖ್ ಮಾತನಾಡಿ, ಟ್ಯಾಕ್ಸಿ ಚಾಲಕರು ಪ್ರವಾಸಿಗರಿಗಾಗಿ ಬಸ್ ಅನ್ನು ಅಡ್ಡಗಟ್ಟುತ್ತಾರೆಂಬ ಹೇಳಿಕೆ ಖಂಡನೀಯ. ಅಂತಹ ಘಟನೆ ನಡೆದಿದ್ದರೆ ಪ್ರವಾಸಿಗರೇ ದೂರು ನೀಡುತ್ತಿದ್ರು ಎಂದರು. ಆಟೋ ಚಾಲಕರು ಇಲ್ಲಿನ ಸ್ಥಳೀಯರನ್ನು ಪರಿಗಣಿಸದೆ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡಿರ್ತಾರೆ. ಅವರು ಬೆಳಗಿನ ಜಾವ ಬಾಡಿಗೆಗೆ ಬರುವುದೇ ಪ್ರವಾಸಿಗರಿಗಾಗಿ ಎಂದು ಹೇಳಿದರು. ನಮಗೂ ದುಡಿಮೆಗೆ ಅವಕಾಶ ಮಾಡಿಕೊಡಬೇಕೆಂದ ಶಬೀರ್ ಶೇಖ್, ಟ್ಯಾಕ್ಸಿ ಚಾಲಕರು ಲೋಕಲ್ ಬಾಡಿಗೆ ಮಾಡಬಾರದೆಂದು ಎಲ್ಲೂ ಆದೇಶವಿಲ್ಲ, ಸ್ಥಳೀಯವಾಗಿಯೂ ಅವಕಾಶವಿದೆ ಎಂದರು. ಇನ್ನೊಂದು ಇದೇ ಟೈಮಲ್ಲಿ ನಮ್ಮ ಆಟೋ ಚಾಲಕರ ಅಧ್ಯಕ್ಷರೇನಿದ್ದಾರೆ ಅವರು ಕೂಡ ಒಂದು ವಿಷಯ ಹೇಳಿರ್ತಾರೆ. ಬೆಳಗಿನ ಜಾವ ಬೇಗ ಬರ್ತಾರೆ, ಬೇಗ ಬಂದು ಬಸ್ಸಿಗೆ ಅಡ್ಡ ಹಾಕ್ಬಿಡ್ತಾರೆ, ಅಡ್ಡ ಹಾಕ್ಬಿಟ್ಟು ಟೂರಿಸ್ಟ್ನ ತಗೊಳ್ತಾರೆ, ಅದು ಇದು ಅಂತೇಳಿ. ಇದ್ರ ಬಗ್ಗೆ ಆಲ್ರೆಡಿ ಹಿಂದೆ 2-3 ಸತಿ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾವು ಹೋಗಿದ್ದೀವಿ. ಹೋಗ್ಬಿಟ್ಟು ಇದರಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಸಮರ್ಥನೆ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಇರುವಂಥ ಪ್ರಾಬ್ಲಮ್ ಏನಂದ್ರೆ, ನಾನು ಮತ್ತೆ ಆಟೋದವರು ಅಂತ ಹೇಳಿ ಬಂದಾಗ ನಾವಿಬ್ರು ಬಿಸ್ನೆಸ್ ಕಾಂಪಿಟೇಟರ್. ಈಗ 2 ಅಂಗಡಿ ಇದೆ ಅಂತಂದ್ರೆ ಬಿಸ್ನೆಸ್ ಕಾಂಪಿಟೇಷನ್ ಇದ್ದೇ ಇರುತ್ತೆ ಅಲ್ವಾ? ಹಾಗೆ ಇದು ಆಟೋದವರು ಮತ್ತೆ ಟ್ಯಾಕ್ಸಿ ಇದ್ದಾಗ ಒಂದು ಬಿಸ್ನೆಸ್ ಕಾಂಪಿಟೇಷನ್ ಇರೋದು. ಇಲ್ಲಿ ಪ್ರಾಬ್ಲಮ್, ಇಲ್ಲಿರೋ ಸಮಸ್ಯೆಗಳನ್ನ ಟೂರಿಸ್ಟ್ ಅವ್ರು ಬಂದು ಹೇಳ್ಬೇಕು. ಹೌದು, ಬೆಳಗ್ಗೆ ಬಂದು ನಮಗೆ ಬಸ್ಸಿಗೆ ಅಡ್ಡ ಹಾಕ್ಬಿಟ್ಟು ನಮ್ಮ ಲಗೇಜ್ ಕಿತ್ಕೊಂಡು ಹೋಗ್ತಿದ್ದಾರೆ ಅಥವಾ ದರೋಡೆ ಮಾಡ್ತಿದ್ದಾರೆ ಅಂತ ಟೂರಿಸ್ಟ್ ಅವ್ರದ್ದು ಒಂದೇ ಒಂದು ಕಂಪ್ಲೇಂಟ್ ಇದ್ರೆ ಆವಾಗ ಹೇಳೋದು ಕೇಳ್ಬೋದು. ಈಗ ಬಿಸ್ನೆಸ್ ಆಪೋಸಿಟ್ ಇರೋರು, ಆಟೋದವರು ಬಿಸ್ನೆಸ್ ಆಪೋಸಿಟ್ ಇರೋರು. ನಮಗೆ ನಾವು ಒಂದು ಡ್ರಾಪ್ ಹೋಗ್ತೀವಿ, ಅವರು ಡ್ರಾಪ್ ಹೋಗ್ತಾ ಇದ್ದಾರೆ. ಸೊ ಅವರು ಕಂಪ್ಲೇಂಟ್ ಮಾಡಿದಾಗ ಅದು ವ್ಯಾಲಿಡ್ ಅಲ್ಲ ಅಂತ ಆಲ್ರೆಡಿ ಸ್ಟೇಷನ್ ಅನ್ನು ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಇದ್ರ ಬಗ್ಗೆ ನಾವು ಕ್ಲಾರಿಟಿ ಕೊಟ್ಟಿದ್ದೀವಿ. ಓಕೆನಾ? ಸೊ ಮತ್ತೆ ಬೆಳಗ್ಗೆ ಬರುವಾಗ ಕಾರ್ಡ್ ಕೊಡ್ತೀವಿ, ವಿಸಿಟಿಂಗ್ ಕಾರ್ಡ್ ಕೊಡ್ತೀವಿ, ಅದರಲ್ಲಿ ಇನ್ಫಾರ್ಮೇಶನ್ ಇರುತ್ತೆ. ಕಸ್ಟಮರ್ಗೆ ಸ್ಯಾಟಿಸ್ಫೈ ಆದರೆ ಪ್ಯಾಕೇಜ್ ತಗೊಳ್ತಾರೆ, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾರೆ. ಆಟೋದಲ್ಲಿ ಹೋಗ್ತಾರೆ, ರೆಂಟಲ್ ಬೈಕ್ ಹೋಗ್ತಾರೆ, ಟ್ಯಾಕ್ಸಿ ಹೋಗ್ತಾರೆ. ಅವರಿಗೆ ಹೇಗೆ ಅವರ ಬಡ್ಜೆಟ್ ಇದೆ, ಅವರಿಗೆ ಹೇಗೆ ಅವರ ಫ್ಯಾಮಿಲಿದು ಒಂದು ಸೇಫ್ಟಿ ಇದೆ, ಅದ್ರ ಪ್ರಕಾರ ಅವರು ಹೋಗಿ ಹೋಗ್ತಾರೆ. ಓಕೆನಾ? ಸೊ ಇದೊಂದು. ಮತ್ತೆ ಇನ್ನೊಂದು ಬಸ್ನ ತಡೆಗಟ್ಟೋದು ಅಂತ ಹೇಳಿ ಹೇಳಿದ್ದಾರೆ. ಸೊ ಬಸ್ನ ತಡೆಗಟ್ಟೋದು ಆ ಥರ ಅಂತಿಲ್ಲ. ಯಾಕಂದ್ರೆ ಪ್ರೈವೇಟ್ ಸ್ಟ್ಯಾಂಡ್, ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಇರೋದು ನಮ್ಮ ನಂದಿನಿ ಡೈರಿ ಏನಿದೆ ಅಲ್ಲಿರೋದು, ಅದಿರೋದು ಓಲ್ಡ್ ಪ್ರೈವೇಟ್ ಬಸ್ ಸ್ಟಾಪ್. ಈಗ ನೀವು ಈಗಲೂ ಕೂಡ ನೀವು ನಿಮ್ಮ ಆ್ಯಪ್ಗಳಲ್ಲಿ ನೋಡಿದ್ರೆ ಬುಕಿಂಗ್ ಅದನ್ನೆಲ್ಲ ನೀವು ನೋಡಿದ್ರೆ, ಬಸ್ ಬುಕಿಂಗ್ ಮಾಡಿದ್ರೆ ಅದ್ರಲ್ಲಿ ಪ್ರೈವೇಟ್ ಬಸ್ ಸ್ಟಾಪ್ ಇದೆ, ಇಳಿಯೋರಲ್ಲಿ ಇಳಿತಾರೆ ಅಲ್ವಾ? ಸೊ ಆ ಸ್ಟಾಪ್ ಇರೋದೇ ಕಲಿಸ್. ನಾವು ಓಲೋ ಬಸ್ನ, KSRTC ಬಸ್ನ, EV ಬಸ್ನ ಅವನ್ನೆಲ್ಲ ಅಡ್ಡ ಹಾಕ್ಬಿಟ್ಟು, ಅಥವಾ ಯಾರು ಕೂಡ ಅಡ್ಡಾನು ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ಆ ಬಸ್ಗಳು ನಿಲ್ಲಿಸೋದಿಲ್ಲ, ಯಾಕಂದ್ರೆ ಸ್ಟಾಪ್ ಇಲ್ಲ. ಅವ್ರು ಸ್ಟಾಪ್ ಇರೋದು ಬಸ್ ಸ್ಟಾಪ್, ಅಲ್ಲಿ ನಿಲ್ಲಿಸ್ಕೊಳ್ತಾರೆ. ಪ್ರೈವೇಟ್ ಬಸ್ಗಳದ್ದು ಅವ್ರದ್ದು ಅಲ್ಲೊಂದು ಸ್ಟಾಪ್ ಇದೆ, ಅಲ್ಲಿ ಕರೆಕ್ಟಾಗಿ ನಿಲ್ಲಿಸ್ತಾ ಇದ್ದಾರೆ. ಅಲ್ಲಿ ಇಳಿಯೋ ಕಸ್ಟಮರ್ಗೆ ನಾವು ಮಾಹಿತಿ ಕೊಡ್ತೀವಿ, ಈ ಥರ ಟೂರಿಸ್ಟ್, ಈ ಥರ ಟ್ಯಾಕ್ಸಿ ಇದೆ, ಈ ಥರ ತಗೊಳ್ಬೋದು, ಈ ಥರ ಪ್ಯಾಕೇಜ್ ಇದೆ, ಇಷ್ಟಿದೆ ಅಂತ ಅಂದ್ಬಿಟ್ಟು. ಡ್ರಾಪ್ ಮಾಡಿದ್ರೆ ಡ್ರಾಪ್ ಹೋಗ್ತೀವಿ, ಪಿಕಪ್ ಇದ್ರೆ ಪಿಕಪ್ ಹೋಗ್ತೀವಿ. ಅದರಲ್ಲಿ ಅವರಿಗೆ ಸಮಸ್ಯೆ ಏನು ಅಂತಂದ್ರೆ, ಈ ಆಟೋದವರು ಬರೋದೇ ಟೂರಿಸ್ಟ್ಗೋಸ್ಕರ ಬರೋದು. ಎಷ್ಟೋ ಬೆಳಗಿನ ಜಾವ ಸ್ಪೆಷಲಿ ಎಷ್ಟೋ ಲೋಕಲ್ ಅವ್ರು ಬಂದಿರ್ತಾರೆ, ಇಳಿದಿರ್ತಾರೆ. ಲೋಕಲ್ ಅವ್ರಿಗೆ ದೇಶರಿಗೆ ಬಿಡಿ, ಮಾರ್ಕೆಟಿಗೆ ಬಿಡಿ, ಇಲ್ಲಿಗೆ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇಲ್ಲ, ಅವ್ರನ್ನೆಲ್ಲ ಅವರು ಪರಿಗಣಿಸದೇ ಇಲ್ಲ. ಫಸ್ಟ್ ಅವ್ರಿಗೆ ಟೂರಿಸ್ಟೇ ಬೇಕು. ಯಾಕಂದ್ರೆ ಟೂರಿಸ್ಟ್ ಇದ್ರೆ ಅಲ್ಲಿ ಎಷ್ಟು ಒಂದು ಲಾಭ ತೆಗಿಬೋದಲ್ಲ ಅನ್ನೋ ಒಂದು ಉದ್ದೇಶದಲ್ಲಿ ನೋಡ್ತಾರೆ. ಎಷ್ಟೋ ಸತ್ಯ ಇದೆ. ಮತ್ತೆ ಅಂತೂ ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ಕಾವೇರಿ ವಾಹನ ಮಾಲೀಕ ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಸತೀಶ್, ಪ್ರವಾಸಿ ವಾಹನ ಮಾಲೀಕ ಚಾಲಕರ ಸಂಘದ ಕಾರ್ಯದರ್ಶಿ ನವೀನ್, ಉಪಾಧ್ಯಕ್ಷ ಅರಸು ಮುಕ್ಕಾಟಿ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.